ಥ್ಯಾಂಕ್ ಯು ಮಂಜುನಾಥ್. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನ್ಯೂಸ್ ಫಸ್ಟ್ ನಲ್ಲಿ ನೀವು ಗಮನಿಸ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಈ ದೇಶದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವಂತಹ ನಿವಾಸ. ಆ ನಿವಾಸಕ್ಕೆ ಆಗಮಿಸಿದೆ ಎಸ್ಐಟಿ ಅಧಿಕಾರಿಗಳ ಟೀಮ್. 10 ಜನ ಎಸ್ಐಟಿ ಅಧಿಕಾರಿಗಳ ಟೀಮ್ ಆಗಮಿಸಿರೋದು. ಒಂದು ಇನೋವಾ ಹಾಗೆ ಒಂದು ಜೀಪ್ನಲ್ಲಿ ಈ ತಂಡ ಆಗಮಿಸಿದೆ. ಮೊದಲಿಗೆ 5 ಗಂಟೆ ಸುಮಾರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಎಚ್.ಡಿ. ರೇವಣ್ಣ ಅವರು ದೇವೇಗೌಡರ ನಿವಾಸದಲ್ಲಿ ಎಚ್.ಡಿ. ರೇವಣ್ಣ. ನ್ಯೂಸ್ ಫಸ್ಟ್ ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದ ಹಾಗೆ ರೈಟ್ ಎಸ್ಐಟಿ ಟೀಮ್ ನ ಜೊತೆಗೆ ಎಚ್.ಡಿ. ರೇವಣ್ಣ ಅವರು ತೆರಳುತ್ತಿದ್ದಾರೆ. ಈ ಕ್ಷಣದ ಬಹಳ ಪ್ರಮುಖವಾದಂತಹ ಬೆಳವಣಿಗೆ, ಬಹಳ ಮಹತ್ವದ ಬೆಳವಣಿಗೆ. ಎಚ್.ಡಿ. ರೇವಣ್ಣ ಅವರು ದೇವೇಗೌಡರ ನಿವಾಸದಿಂದ ತಮ್ಮನ್ನ ಅರೆಸ್ಟ್ ಮಾಡೋಕೆ ಬಂದಂತಹ ಅಥವಾ ಆ ನಿವಾಸದಲ್ಲಿ ತಾವಿದ್ದೇವೋ ಇಲ್ವೋ ಅನ್ನೋದನ್ನ ಸರ್ಚ್ ಮಾಡೋಕೆ ಬಂದಂತಹ ಎಸ್ಐಟಿ ಟೀಮ್ ನ ಜೊತೆಗೆ ಹೊರಟಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಈ ದೇಶದ ಮಾಜಿ ಪ್ರಧಾನಿಗಳ ಮಗ, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಎಸ್ಐಟಿ ಟೀಮ್ ಮಾಡ್ತಾರೆ. ಮಾತಾಡಿ ಸರ್ ತಮ್ಮ ಬಂಧನ ಆಗಿದೆ ಸರ್. ರಮಣ ಸರ್ ಅಭಿ ಬೇಗ ಬಾ. ಸೈಡ್ಗೆ ನಾನೇನು ಹೇಳ್ತೇನೆ ನೀನು. ಕಂಪ್ಲೀಟ್ ಚಿತ್ರಣವನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಗಮನಿಸಿದ್ರಿ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮಾಜಿ ಪ್ರಧಾನಿ ದೇವೇಗೌಡ ಅವರ ಪದ್ಮನಾಭನಗರದ ನಿವಾಸದಿಂದಾನೇ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಮನೆ ಬಾಗಿಲು ಹಾಕಲಾಗಿತ್ತು. ಆನಂತರ ಬಾಗಿಲನ್ನ ಓಪನ್ ಮಾಡಿಕೊಂಡು ಖುದ್ದು ಎಚ್.ಡಿ. ರೇವಣ್ಣ ಅವರು ಹೊರಗಡೆ ಬರ್ತಾರೆ. ಹೊರಗಡೆ ತಮಗಾಗಿ ಕಾಯ್ತಾ ಇದ್ದಂತಹ ಎಸ್ಐಟಿ ಅಧಿಕಾರಿಗಳ ಜೊತೆಗೆ ತೆರಳಿದ್ದಾರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಅವರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಲಾಯಿತಾದ್ರೂ ಕೂಡ ಎಚ್.ಡಿ. ರೇವಣ್ಣ ಅವರು ಯಾವುದೇ ರಿಯಾಕ್ಷನ್ ಅನ್ನ ಕೊಡ್ಲಿಲ್ಲ. ಬದಲಿಗೆ ಸಣ್ಣದಾದಂತಹ ಒಂದು ಕಿರುನಗು ಅವರ ಮುಖದಲ್ಲಿ ಕಾಣಿಸ್ತು. ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ ಅವರು. ಮಾಧ್ಯಮದವರು ಎಷ್ಟೇ ಪ್ರಯತ್ನವನ್ನ ಪಟ್ಟರು ಕೂಡ, ಎಷ್ಟೇ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಯಾವುದೇ ರಿಯಾಕ್ಷನ್ ಅನ್ನ ಕೊಡದೆ ನೇರವಾಗಿ ಎಸ್ಐಟಿ ಅಧಿಕಾರಿಗಳು ಬಂದಿದ್ದಂತಹ ಆ ವಾಹನ ಏನಿದೆ ಆ ವಾಹನವನ್ನ ಹತ್ತಿ ಕುಳಿತುಕೊಳ್ತಾರೆ ಮಾಜಿ ಸಚಿವರಾಗಿರುವಂತಹ ಎಚ್.ಡಿ. ರೇವಣ್ಣ. ಸದ್ಯ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಮಹತ್ವದ ಬೆಳವಣಿಗೆ, ವೆರಿ ಬಿಗ್ ಡೆವಲಪ್ಮೆಂಟ್ ಈ ಕ್ಷಣದಲ್ಲಾಗ್ತಾ ಇರೋದು. ಈ ರಾಜ್ಯದ ಮಾಜಿ ಸಚಿವ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಮಗ ಎಚ್.ಡಿ. ರೇವಣ್ಣ ಅವರನ್ನ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಶಕ್ಕೆ ಪಡೆಯಲಾಗಿದೆ. ಒಂದು ಕಡೆ ಕೆಲವೇ ಕ್ಷಣದ ಹಿಂದೆ ಸಂತ್ರಸ್ತೆಯನ್ನ ಎಚ್.ಡಿ. ರೇವಣ್ಣ ಅವರ ಆಪ್ತನ ನಿವಾಸದಿಂದಾನೆ
ಹುಣಸೂರಿನಲ್ಲಿರುವಂತಹ ಕಾಳೇನಹಳ್ಳಿಯಲ್ಲಿರುವಂತಹ ಎಚ್ ಡಿ ರೇವಣ್ಣ ಅವರ ಆಪ್ತ ಸಹಾಯಕ ರಾಜಶೇಖರ್ ನಿವಾಸದಿಂದ ಆಕೆಯನ್ನ ರಕ್ಷಣೆ ಮಾಡಲಾಗುತ್ತೆ. ಗೌಪ್ಯ ಸ್ಥಳದಲ್ಲಿಟ್ಟು ಆಕೆಯಿಂದ ಸ್ಟೇಟ್ಮೆಂಟ್ ನ ಪಡ್ಕೊಳ್ಳಲಾಗುತ್ತೆ. ಅದಾದ ನಂತರ ಸದ್ಯ ಆಕೆಯನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಾ ಇದೆ. ಇದರ ಮಧ್ಯೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದ ಹಾಗೆ ಎಸ್ಐಟಿ ಟೀಮ್ ನೇರವಾಗಿ ಎಂಟರ್ ಆಗೋದು ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸಕ್ಕೆ. 10 ಜನ ಎಸ್ಐಟಿ ಅಧಿಕಾರಿಗಳ ಟೀಮ್ ಬರುತ್ತೆ. ಇಲ್ಲೇ ಎಚ್ ಡಿ ರೇವಣ್ಣ ಅವರು ಇದ್ದಾರೆ ಅನ್ನುವಂತಹ ಖಚಿತ ಮಾಹಿತಿಯ ಮೇರೆಗೆ ಇಲ್ಲಿಗೆ ಬರುವಂತಹ ಸಿಬ್ಬಂದಿ ಮನೆ ಒಳಗಡೆ ಹೋಗಿ ಸರ್ಚ್ ಮಾಡ್ತಾರೆ. ಅಲ್ಲಿಂದ ಕರ್ಕೊಂಡು ಬರ್ತಾರೆ ಅವರನ್ನ. ಸದ್ಯ ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ, ಎಸ್ಐಟಿ ಅಧಿಕಾರಿಗಳು ಎಚ್ ಡಿ ರೇವಣ್ಣ ಅವರನ್ನ ತಮ್ಮ ಕಚೇರಿಗೆ ಕರ್ಕೊಂಡು ಹೋಗ್ತಾ ಇರುವಂತಹ ಲೈವ್ ದೃಶ್ಯಗಳನ್ನ. ಸ್ವಲ್ಪ ಸ್ಲೋ ಹೋಗಿ. ನಾನು ಇವರಿಂದ ಹೋಗ್ತಾ ಇದ್ದೀನಿ SIT. ಸರ್ ಸಾರಿ, ಹಲೋ. ಈಗ ಹಾಸನ ಭದ್ರಕೋಟೆಯಲ್ಲಿ ಕುಮಾರಸ್ವಾಮಿ ಆ ಕಡೆ ಕರೀತಾರೆ. ಇವನು ಯಾವನ್ ಗೋರಿ, ಇವನು ಕಚಡ ನನ್ನ ಮಗ ಇವನು. ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಎಸ್ಐಟಿ ಅಧಿಕಾರಿಗಳು ಎಚ್ ಡಿ ರೇವಣ್ಣ ಅವರನ್ನ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಅಲ್ಲಿ ಸದ್ಯ ಸಿಐಡಿ ಕಚೇರಿಯತ್ತ ಅವರನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಎಚ್ ಡಿ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳ ಟೀಮ್ ವಶಕ್ಕೆ ಪಡೆದಿದೆ. ಸಿಐಡಿ ಕಚೇರಿ ಕಡೆ ಎಚ್ ಡಿ ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಬಹಳ ಬಿಗ್ ಡೆವಲಪ್ಮೆಂಟ್ ಈ ಕ್ಷಣಕ್ಕೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರನ್ನ ಕಡೆಗೂ ಅರೆಸ್ಟ್ ಮಾಡಲಾಗಿದೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.